ಹಾಯ್ ಫ್ರೆಂಡ್ಸ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಮೊನ್ನೆ ಹೊಲ ಹೊಡಿಸ್ದಕ್ಕೂ ಗರೆ ದುಂಡ್ಕಾಕ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತು ಬಳ್ಳಿ ಹೊಡಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಟಿಲ್ಲರು ಇದು ನೋಡ್ಸೋಕ್ಕೆ ನೆಲ ಗಟ್ಟಿದೆ, ಹಾಗಾಗಿ ಬಳ್ಳಿ ಹೊಡಿಸ್ತಾ ಇದ್ದೀನಿ. ಗಂಟೆಗೆ 900 ರೂಪಾಯಿ ಅಂತೆ ಬಳ್ಳಿ ಹೊಡಿಯೋಕ್ಕೆ. ಈ ಥರ ಹೊಡೆದಿದ್ರೆ 2 ಮಕ್ಕ ಹೊಡಿಸ್ತಾ ಇದ್ದೀನಿ. ಅಲ್ಲಿ ನಮ್ಮ ಅಜ್ಜಿ ಇರೋದು ನೋಡಿ, ಈ ಥರ ಹೊಡೆದಿದ್ದಾರೆ. ನಾನು ಏನು ಆ ದೊಡ್ಡ ಗಿಡದ ತನಕ ನಮ್ಮದಿದೆ. ಇಲ್ಲಿ ಸಣ್ಣ ಗಿಡದಾಗ ಹಿಂಗೆ ಹೊಡೆದಿದ್ದಾರೆ. ನೋಡಿ, ನಾನು ಡಾಕ್ಟರ್ ಸಾಯಿಲ್ ಬೆಳೆಸ್ತಿದ್ನ. ಎರೆಹುಳ ತಿನ್ನೋಕ್ಕೆ ನೋಡಿ ಹೆಂಗೆ ಅಕ್ಕಿ ಪಕ್ಷಿಗಳು ಹೊಲ ಹೊಡೆದಾಗ ಬರ್ತವೆ ಅಂತ. ನಮ್ಮ ತಮ್ಮ ಬಾಡಿಗೆ ಗಾಡಿ ತರಿಸಿದ್ದೀವಿ. ಉದ್ದ ಒಂದು ಸತಿ ಹೊಡೆದಿದ್ದಾರೆ, 2 ಸತಿ ಹೊಡೆದಾರೆ. ಈಗ ಅಡ್ಡ ಹೊಡಿತಾ ಇದ್ದಾರೆ. 2 ಸತಿ ಹೊಡಿಸ್ತಾ ಇದ್ದೀನಿ. ಪೈಪ್ಲೈನ್ ಮಾಡ್ಸೋಕ್ಕೋಸ್ಕರ ಹೊಲ ಹೊಡಿಸ್ತಾ ಇದ್ದೀನಿ. ನೋಡಿ, ನನ್ನ ಗಿಡ ಈ ಥರ ಇದೆ ತೋಟ. ಈ 2-2.5 ವರ್ಷ ನಾನು ತುಂಬಾ ಕಷ್ಟಪಟ್ಟು ಈ ಗಿಡಗಳು ಸಾಕಿದ್ದೀನಿ. ಒಂದು ದಿನ ಮನೆಗಿಲ್ಲದೆ ಹೊಲಕ್ಕೂ ಬಂದು ಕೆಲಸ ಮಾಡಿ ಗಿಡದ ಬಡ್ಡೆ ಹುಲ್ ಕೀಳೋದು, ಗಿಡದ ಮಧ್ಯೆ ನೀರು ನಿಂತಿರೋದು, ತೆಗ್ಗು ಉಬ್ಬು ನೋಡಿ ಇದು ಮಾಡಿ ಇಷ್ಟರ ಮಟ್ಟಿಗೆ ಗಿಡ ಸಾಕಿದ್ದೀನಿ. ನೋಡಿ, ಆ ಕಡೆ ನಮ್ಮ ಮಾವರವು ಏನು ಸಣ್ಣ ಗಿಡ ಇದಾವಲ್ಲ, ಇವಿಷ್ಟು ನಮ್ಮವು. 1 ಎಕರೆ. ಗಿಡ ದೊಡ್ಡ ಗಿಡ ಗಾಡಿ ತರಿಸಿರೋ ಗಿಡ ಹೋಗ್ತವೆ ಅಂತ ಸಣ್ಣ ಗಾಡಿ ತರಿಸಿದ್ದೀನಿ ಹೊಲ ಹೊಡಿಯೋಕ್ಕೆ. ಲೋಟ್ರಿ ಹಾಕ್ಸ್ಬೋದಾಗಿತ್ತು. ಇದು ಲೋಟ್ರಿ ಮಣ್ಣು ಕಟ್ಟುತ್ತೆ, ಹುಲ್ಲು ಭಾಳ ಆಗೈತೆ, ಹಂಗಾಗಿ ನಾನು ಬಳ್ಳಿ ಹಾಕ್ಸಿದ್ದೀನಿ. ನೋಡಿ, ಈ ಥರ ಹೊಲ ರೈತರ ಕೆಲಸಗಳು ಈ ಥರ ಇರುತ್ತೆ. ಕೆಲವರು ಹೊಲ ಹೊಡಿಸ್ಬಾರ್ದು ಅಂತ ಹೇಳ್ತಾರೆ, ರೈತರು ಬೇರಿಗೆ ತೊಂದರೆ ಆಗುತ್ತೆ ಅಂತ. ಅದು ಅನಿವಾರ್ಯತೆ. ಹುಲ್ಲು ಜಾಸ್ತಿ ಬೆಳೆದು ನಿಂತಾಗ ಹೊಲ ಹೊಡಿಸ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಹೊಲ ಹೊಡಿಸ್ತಿರ್ಲಿಲ್ಲ ಈ ಬಿಸಿಲು ಕಾಲದಾಗೆ. ಆದರೆ ಪೈಪ್ಲೈನ್ ಮಾಡಿಸ್ಬೇಕು. ಅವ್ರು ಬಂದು ಪೈಪ್ಲೈನರ್ ಹೇಳಿದ್ರು ಹೊಲ ಹೊಡಿಸಿ ಗುಂಡಿ ತೆಗ್ಸಮ್ಮ ರೆಸಿಪಿ ತರಿಸಿ ಅಂತ. ಅದಕ್ಕೋಸ್ಕರ ನಾನು ಹೊಲ ಹೊಡಿಸ್ತಾ ಇದ್ದೀನಿ. ನೋಡಿ ಯಾವ ಮಟ್ಟಿಗೆಲ್ಲ ಹೊಡಿತಾ ಇದ್ದಾರೆ ಅಂತ. ಏನು ಮಾಡಲಿ, ಭೂಮಿಗೆ ಹೊಲ ಹೊಡಿಸ್ಬಾರ್ದು ಅಂದರು, ಅನಿವಾರ್ಯತೆ. ಹಾಗಾಗಿ ಹೊಲ ಹೊಡಿಸ್ತಾ ಇದ್ದೀನಿ. ಹೊಲ ಹೊಡಿಯೋ ಕಡೆ ತುಂಬಾ ಭಯ ಆಗುತ್ತೆ. ಯಾಕೆಂದರೆ ಇಷ್ಟು ವರ್ಷಕ್ಕೆ ಸಾಕಿ ಬೆಳೆಸಿರೋ ಅಡಿಕೆ ಗಿಡಗಳು ಎಲ್ಲಾದರೂ ಮುರಿದ್ವು ಅಂದರೆ ಮತ್ತೀಗ ಎಷ್ಟು ಕಷ್ಟಪಡಬೇಕು. ಮತ್ತೆ 2-3 ವರ್ಷ ನಾನು ಅಡಿಕೆ ಗಿಡಕ್ಕೆ ತುಂಬಾ ಹೆದರಿಕೆ ಆಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯತೆ. ಒಂದೊಂದು ಟೈಮ್ ಮಿಸ್ ಆಗುತ್ತೆ ಅವ್ರಿಗೂ. ನೋಡಿ, ನೋಡಿ ನಮ್ಮ ಅಜ್ಜಿ ಕೋಲ್ ಹಿಡ್ಕೊಂಡು ಹೇಗೆ ಹೋಗ್ತಾಯಿತ್ತು ನೋಡ್ರಿ. ನೋಡಿ, ನಮ್ಮ ಅಜ್ಜಿಗೆ ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ. ವಿಡಿಯೋ ಮಾಡ್ತಿರೋದು ಗೊತ್ತಿದೆ ಅಂತ ಅಂದರೆ ನಮ್ಮ ಅಜ್ಜಿ ನಿಜವಾಗ್ಲೂ ವಿಡಿಯೋದೊಳಗೆ ಬರೋದಿಲ್ಲ. ನೋಡಿ, ಇನ್ನು ಹತ್ರಕ್ಕೆ ಹೋಗಿ ನೋಡೋಣ ಹೊಲ ಹೊಡಿಯೋದಾ.
ಈಗ ಹೊಲ ಹೊಡೆದ್ಮೇಲೆ ಔಷಧಿ ಗೊಬ್ಬರ ಎಲ್ಲ ಹಾಕಬೇಕು, ಹನಿ ನೀರಾವರಿ ಮಾಡಿಸಿ. ಏನಿಲ್ಲ ಅಂದರೆ ಈಗ 2-2.5-3 ಲಕ್ಷ ರೂಪಾಯಿ ಖರ್ಚಿದೆ. ಏನು ಮಾಡಲೇಬೇಕಲ್ಲ. ಸರಿಯವ್ವ, ಗಾಡಿ ಬಂತು. ನೋಡಿ ನೋಡಿ ಈ ಥರ ಹೊಲ ಹೊಡಿತಾ ಇದ್ದಾರೆ ಬಟ್ಲಿಗೆ. ನೋಡಿ ಅವರೇ ಬಳ್ಳಿ ಹಾಕಿದ್ವಿ, ಈಗಿದೆ ನೋಡಿ. ಅಡಿಕೆ ಗಿಡಕ್ಕೆ ಎಬ್ಬರಿಸಿದ್ವಿ ಅವರೇ ಬಳ್ಳಿನ. ನೋಡಿ ಹಕ್ಕಿ ಪಕ್ಷಿಗಳೆಲ್ಲ ಯಾವ ಥರ ಬರ್ತಾ ಇದೆ ಅಂತ. ಇದಾದಮೇಲೆ ಪೈಪ್ ಲೈನ್ ಮಾಡ್ಸೋಕ್ಕೆ ರೆಸಿಪಿ ತರಿಸ್ಬೇಕು ನಾನಿನ್ನು ತುಂಬಾ ಖರ್ಚಿದೆ, ತುಂಬ ಕೆಲಸ ಇದೆ. ಅವಲ್ಲದ್ದು ಏನಿಲ್ಲ ಅಂದರೆ 2.5-3 ಲಕ್ಷ ಬೇಕೇ ಬೇಕು ನನಗೀಗ. ಅಷ್ಟು ಕೆಲಸ ಇದೆ ನನಗೀಗ. ತೋಟದ್ದು ಲೋನು ಇಲ್ಲ, ಸಬ್ಸಿಡಿ ಇಲ್ಲ, ಏನಿಲ್ಲ. ನಾನು ಸ್ವಂತಕ್ಕೆ ಮಾಡಿಸ್ಬೇಕು. ತುಂಬಾ ಕಷ್ಟ ಆಗಿದೆ ರೀ. ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕಲ್ಲ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶಾಂತ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.